ನೀವೆಲ್ಲ ಶಿವನ್ನ ಯಾವಾಗಿಂದ ಪೂಜೆ ಮಾಡ್ತಾ ಇದ್ದೀರಾ? 10 ವರ್ಷ, 20 ವರ್ಷ ಅಥವಾ ನಿಮ್ಗೆ ತಿಳುವಳಿಕೆ ಬಂದಾಗ್ಲಿಂದಲೂ ಪೂಜೆ ಮಾಡ್ತಾ ಇದ್ದೀರಾ ಅಲ್ವಾ? ನಮ್ಮ ಪ್ರತಿಯೊಬ್ಬರಿಗೂ ಶಿವನ ಪೂಜೆ ಮಾಡುವಾಗ ಈಗಿರಬಹುದು ಅಥವಾ ನಮ್ಮ ಸಣ್ಣ ವಯಸ್ಸಿನಲ್ಲಿರಬಹುದು ಕೆಲವೊಂದ್ ಪ್ರಶ್ನೆ ಹುಟ್ಕೊಂಡಿರುತ್ತೆ. ಶಿವನ ಕುತ್ತಿಗೆಯಲ್ಲಿ ನಾಗ ಯಾಕಿದ್ದಾನೆ? ಶಿವನ ಕೈಯಲ್ಲಿರುವ ಡಮರುವಿನ ವಿಶೇಷ ಏನು? ಶಿವನ ತಲೆ ಮೇಲೆ ಚಂದ್ರ ಯಾಕಿದ್ದಾನೆ? ಈ ಪ್ರಶ್ನೆಗೆಲ್ಲ ಮೋಸ್ಟ್ಲಿ ಕೆಲವರು ಉತ್ತರ ಕಂಡ್ಕೊಂಡಿರ್ತಾರೆ, ಇನ್ನು ಕೆಲವು ನಮ್ಮಂತವರು ಉತ್ತರ ಹುಡ್ಕೋಕೆ ಹೋಗಿರಲ್ಲ. ಆದರೆ ಇವತ್ತು ಇದೆಲ್ಲದರ ಉತ್ತರ ಈ ವಿಡಿಯೋದಲ್ಲಿ ಸಿಗತ್ತೆ. ನಮಸ್ಕಾರ ಸ್ನೇಹಿತರೆ, ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಆಳವಾದ ತತ್ವಗಳನ್ನು ಸರಳವಾಗಿ ತಿಳಿದುಕೊಳ್ತೀವಿ. ಇವತ್ತಿನ ನಮ್ಮ ಪಯಣ ಶಿವನ ಬಗ್ಗೆ, ಅವನ ರೂಪ, ಅವನ ಪ್ರತಿಯೊಂದು ಚಿಹ್ನೆ ಮತ್ತು ಆ ಚಿಹ್ನೆಯ ಹಿಂದಿನ ಕತೆ. ಬನ್ನಿ ಶುರು ಮಾಡೋಣ. ಶಿವ ಹೇಗೆ ಬಂದ ಮತ್ತು ಶಕ್ತಿ ಯಾಕೆ ಬೇಕು? ಇದರ ಉತ್ತರ ಇಲ್ಲಿದೆ. ಒಮ್ಮೆ ಕಣ್ಮುಚ್ಕೊಂಡು ಯೋಚನೆ ಮಾಡಿ, ಸೃಷ್ಟಿ ಶುರು ಆಗ್ಬೇಕು ಆದ್ರೆ ಇನ್ನೂ ಆಗಿರೋಲ್ಲ. ಆಕಾಶ ಇಲ್ಲ, ಭೂಮಿ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಬೆಳಕೂ ಇಲ್ಲ, ಕತ್ತಲೂ ಇಲ್ಲ, ಏನೂ ಇಲ್ಲ, ಸಂಪೂರ್ಣ ಶೂನ್ಯ. ಆ ಶೂನ್ಯದಲ್ಲಿ ಹಠಾತ್ ಒಂದು ಕಂಪನ ಉಂಟಾಗತ್ತೆ. ಓಂ. ಅದು ಗಾಳಿಯ ಶಬ್ದ ಅಲ್ಲ, ನೀರಿನ ಶಬ್ದ ಅಲ್ಲ, ಅದು ಇಡೀ ಅಸ್ತಿತ್ವದ ಮೊದಲ ಕಂಪನ. ಆ ನಾದದಿಂದ ಒಂದು ಅನಂತ ಜ್ಯೋತಿ ಪ್ರಕಟ ಆಗ್ತದೆ. ಬ್ರಹ್ಮ ಆ ಜ್ಯೋತಿಯ ಮೂಲವನ್ನ ಮೇಲಿಂದ ಹುಡುಕೋಕೆ ಶುರು ಮಾಡಿದ್ರು, ಸಿಗ್ಲಿಲ್ಲ. ವಿಷ್ಣು ಆ ಜ್ಯೋತಿಯ ಮೂಲವನ್ನ ಕೆಳಗಿಂದ ಹುಡುಕೋಕೆ ಶುರು ಮಾಡಿದ್ರು, ಸಿಗಲಿಲ್ಲ. ಆ ಜ್ಯೋತಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಅದೇ ಶಿವ. ಶಿವನಿಗೆ ಅಮ್ಮ ಇಲ್ಲ, ಅಪ್ಪ ಇಲ್ಲ, ಯಾರು ಅವನನ್ನ ಸೃಷ್ಟಿ ಮಾಡಿಲ್ಲ. ಅವನು ಸ್ವಯಂಭು, ತನ್ನಷ್ಟಕ್ಕೆ ತಾನೇ ಉಂಟಾದವನು. ಅದಕ್ಕೆ ಅವನನ್ನ ಅನಾದಿ ಅಂತ ಕರೀತಾರೆ. ಅನಾದಿ ಅಂದ್ರೆ ಆರಂಭವೇ ಇಲ್ಲದವನು, ಅಂತ್ಯವೂ ಇಲ್ಲದವನು. ಆ ಜ್ಯೋತಿಯಿಂದಲೇ ಆದಿಶಕ್ತಿ ಕೂಡ ಪ್ರಕಟ ಆಗ್ತಾಳೆ. ಶಿವ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ, ಒಂದೇ ಬೆಂಕಿಯ ಬೆಳಕು ಮತ್ತು ಉಷ್ಣ ಬೇರೆ ಬೇರೆ ಅಲ್ಲ ಅಲ್ವಾ? ಹಾಗೆ ಶಕ್ತಿ ಇಲ್ಲದ ಶಿವ ಶವ ಅಂತ ಹೇಳ್ತಾರೆ. ಚೈತನ್ಯ ಇಲ್ಲದ ಶರೀರ. ಶಿವ ಮತ್ತು ಶಕ್ತಿ ಒಟ್ಟಾದಾಗ ಮಾತ್ರ ಜಗತ್ತು ಕ್ರಿಯಾಶೀಲ ಆಗತ್ತೆ. ಆ ಆದಿಶಕ್ತಿಯೇ ಮುಂದೆ ಪಾರ್ವತಿಯಾಗಿ ಅವತರಿಸ್ತಾಳೆ. ಶಿವ ಇಡೀ ಸೃಷ್ಟಿಗೆ ಮೂಲ. ಹಾಗಾದ್ರೆ ಅವನ ಕಂಠದಲ್ಲಿ ಒಬ್ಬ ನಾಗ ಯಾಕಿದ್ದಾನೆ? ದೇವರ ಕಂಠದಲ್ಲಿ ಹಾವು. ಇದು ಭಯ ಅಲ್ಲ, ಇದ್ರ ಹಿಂದೆ ಒಂದು ಅದ್ಭುತ ಕಾರಣ ಇದೆ. ವಾಸುಕಿ ನಾಗಲೋಕದ ರಾಜ, ಮಹಾಶಕ್ತಿಶಾಲಿ. ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರವನ್ನ ಮಂಥಿಸಲು ದೇವತೆಗಳು ಮಂದಾರ ಪರ್ವತವನ್ನ ಕಡಗೋಲಾಗಿ ಬಳಸೋಕೆ ನಿರ್ಧಾರ ಮಾಡ್ತಾರೆ. ಆ ಪರ್ವತವನ್ನ ತಿರುಗಿಸೋಕೆ ಒಂದು ಬಲವಾದ ಹಗ್ಗ ಬೇಕಾಗಿರತ್ತೆ. ವಾಸುಕಿಯನ್ನೇ ಹಗ್ಗ ಮಾಡ್ಕೋತಾರೆ. ಒಂದು ಕಡೆ ದೇವತೆಗಳು, ಮತ್ತೊಂದು ಕಡೆ ಅಸುರರು ಇಬ್ಬರು ಎಳೆದಾಡ್ತಾರೆ. ಮಂಥನ ಶುರು ಆಗತ್ತೆ. ಮಂಥನ ನಡೀತಾ ನಡೀತಾ ಒಳ್ಳೊಳ್ಳೆ ವಸ್ತುಗಳು ಮೇಲೆ ಬರ್ತವೆ. ಕಾಮಧೇನು, ಕಲ್ಪವೃಕ್ಷ, ಕೊನೆಗೆ ಲಕ್ಷ್ಮಿ ಕೂಡ ಬರ್ತಾಳೆ. ಆದ್ರೆ ಒಂದು ಕ್ಷಣದಲ್ಲಿ ಸಮುದ್ರದ ಆಳದಿಂದ ಹಾಲಾಹಲ ಹೊರಬರುತ್ತೆ. ಅದು ಕೇವಲ ವಿಷವಲ್ಲ, ಇಡೀ ಜಗತ್ತನ್ನ ಒಂದೇ ನಿಮಿಷದಲ್ಲಿ ಸುಡಬಲ್ಲ ಮಹಾವಿಷ. ಅದರ ಬಿಸಿಗೆ ಸಮುದ್ರ ಉಕ್ಕತೊಡಗುತ್ತೆ. ದೇವತೆಗಳು, ಅಸುರರು ಭಯ ಬೀಳ್ತಾರೆ. ಇನ್ನು ಕೆಲವು ಕಥೆಗಳ ಪ್ರಕಾರ ಮಂಥನ ಮಾಡುವಾಗ ನೋವು ತಡೆಯಲಾರದೆ ವಾಸುಕಿಯ ಬಾಯಿಯಿಂದಲೇ ವಿಷ ಹೊರಬಂತು ಅಂತ ಕೂಡ ಹೇಳಲಾಗತ್ತೆ. ವಾಸುಕಿಗೂ ಅಪಾಯ. ಆ ಸಮಯದಲ್ಲಿ ಶಿವ ಮಧ್ಯಕ್ಕೆ ಬರ್ತಾನೆ. ಯಾರನ್ನೂ ಕೇಳಲ್ಲ, ಯಾರಿಗೂ ಹೇಳಲ್ಲ. ತಾನಾಗೆ ಮುಂದೆ ಬಂದು ಆ ಮಹಾವಿಷವನ್ನ ಕೈಯಲ್ಲಿ ಎತ್ಕೊಂಡು ಕುಡಿತಾನೆ. ಆ ವಿಷ ಎಷ್ಟು ವಿಷಕಾರಿಯಾಗಿತ್ತು ಅಂದ್ರೆ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಆದ್ದರಿಂದ ಅವನಿಗೆ ನೀಲಕಂಠ ಅನ್ನೋ ಹೆಸರು ಕೂಡ ಬಂತು. ವಾಸುಕಿಗೆ ತಮ್ಮೆಲ್ಲರ ರಕ್ಷಣೆಗಾಗಿ ಶಿವ ವಿಷ ಕುಡಿದ ಅಂತ ಗೊತ್ತಾಗಿ ಅವನಿಗೆ ಕೃತಜ್ಞತೆಯನ್ನ ಮಾತಿನಲ್ಲಿ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಅವನು ಶಿವನ ಕಂಠದ ಸುತ್ತ ಸದಾ ಇರ್ತೀನಿ ಅಂತ ಪ್ರಾರ್ಥಿಸ್ತಾನೆ. ಶಿವನು ಕೂಡ ಅದಕ್ಕೆ ಒಪ್ಪಿಗೆ ನೀಡ್ತಾನೆ. ಹೀಗೆ ಶಿವನ ಕಂಠದಲ್ಲಿರುವ ನಾಗ ಭಯದ ಚಿಹ್ನೆ ಅಲ್ಲ, ಅದು ಭಕ್ತಿಯ ಚಿಹ್ನೆ. ತ್ರಿಶೂಲದಲ್ಲಿ 3 ಮುಳ್ಳುಗಳು ಯಾಕಿದಾವೆ? ಆ ಡಮರು ಶಬ್ದದಿಂದ ಭಾಷೆ ಹುಟ್ಟುತ್ತಾ ಶಿವನ 3ನೇ ಕಣ್ಣಿನ ರಹಸ್ಯ ಏನು? ಇದೆಲ್ಲ ಈಗ ತಿಳ್ಕೊಳ್ಳೋಣ. ತ್ರಿಶೂಲ ಕೇವಲ ಆಯುಧ ಅಲ್ಲ, ಅದು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಮೂವರು ತಮ್ಮ ತಮ್ಮ ಶಕ್ತಿಯ ಒಂದು ಭಾಗ ಒಟ್ಟು ಮಾಡಿ ಈ ಆಯುಧ ರಚಿಸಿದ್ರು. ಮೊದಲ ಮುಳ್ಳು ಸೃಷ್ಟಿ, ಬ್ರಹ್ಮನ ಶಕ್ತಿ. 2ನೇ ಮುಳ್ಳು ಪಾಲನೆ, ವಿಷ್ಣುವಿನ ಶಕ್ತಿ. 3ನೇ ಮುಳ್ಳು ಸಂಹಾರ, ಶಿವನ ಶಕ್ತಿ. ಇಷ್ಟೇ ಅಲ್ಲ, ಈ 3 ಮುಳ್ಳುಗಳು ಸತ್ವ, ರಜಸ್, ತಮಸ್ ಅನ್ನೋ 3 ಗುಣಗಳನ್ನ ಕೂಡ ಸೂಚಿಸ್ತವೆ.
ಇರುತ್ತವೆ. ಜಗತ್ತಿನ ಪ್ರತಿ ಜೀವಿ ಈ 3 ಗುಣಗಳ ಒಳಗಿದೆ. ಶಿವ ಈ 3 ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂದ್ರೆ ಅವನು ಇವೆಲ್ಲಕ್ಕಿಂತ ಮೇಲೆ ಇದ್ದಾನೆ ಅಂತ ಅರ್ಥ. ಡಮರು ತುಂಬಾ ಚಿಕ್ಕ ವಾಕ್ಯ ಅನ್ಸುತ್ತೆ, ಆದ್ರೆ ಅದರ ಅರ್ಥ ತುಂಬಾ ದೊಡ್ಡದು. ಡಮರುವಿನ 2 ಮುಖ, ಒಂದು ಸೃಷ್ಟಿ, ಒಂದು ಸಂಹಾರ. ಡಮರು ನಾದದಿಂದ ಶಿವ 14 ಮಹೇಶ್ವರ ಸೂತ್ರಗಳನ್ನ ಹೊರಹಾಕಿದ. ಆ ಸೂತ್ರಗಳಿಂದ ಸಂಸ್ಕೃತ ಭಾಷೆ ರೂಪ ಪಡ್ಕೊಂಡಿತು. ಭಾಷೆಯಿಂದ ಸಂಗೀತ, ಸಂಗೀತದಿಂದ ಲಯ, ಲಯದಿಂದ ಕಾಲ. ಎಲ್ಲವೂ ಶಿವನ ಡಮರು ನಾದದಿಂದ ಹುಟ್ಟಿದ ಸೃಷ್ಟಿ. ನಾವು ಈಗ ಯಾವ ಭಾಷೆಯಲ್ಲಿ ಮಾತಾಡ್ತೀವೋ ಅದು ಶಿವನ ಡಮರು ನಾದದ ಮೊದಲ ಮಗು. ಇನ್ನು ಶಿವನ 3ನೇ ಕಣ್ಣು. ಒಮ್ಮೆ ಶಿವ ಆಳ ಧ್ಯಾನದಲ್ಲಿ ಮುಳುಗಿದ್ದ. ಆ ಸಮಯದಲ್ಲಿ ಕಾಮದೇವ ತನ್ನ ಹೂ ಬಾಣ ಹೊಡೆದು ಶಿವನ ಧ್ಯಾನ ಭಂಗ ಮಾಡ್ಲಿಕ್ಕೆ ಹೋದ. ಕಾಮದೇವನ ಉದ್ದೇಶ ಒಳ್ಳೆದೇ ಇತ್ತು, ಶಿವ ಪಾರ್ವತಿಯನ್ನ ಪ್ರೀತಿಸ್ಲಿ ಅಂತ. ಆದ್ರೆ ಕ್ರಮ ತಪ್ಪಿತ್ತು. ಶಿವ ಧ್ಯಾನ ಸ್ವಲ್ಪ ಅಲ್ಲಾಡ್ತು. ತಕ್ಷಣ 3ನೇ ಕಣ್ಣು ತೆರೆಯಿತು. ಒಂದು ಜ್ಯೋತಿ ಹೊರಬಂತು. ಕಾಮದೇವ ಬಸ್. 3ನೇ ಕಣ್ಣು ಕೇವಲ ನಾಶ ಮಾಡೋ ಆಯುಧ ಅಲ್ಲ, ಅದು ಜ್ಞಾನದ ಕಣ್ಣು. ಅಜ್ಞಾನ, ಮೋಹ, ವ್ಯಾಮೋಹ ಇವೆಲ್ಲವನ್ನು ಸುಡೋ ಅರಿವಿನ ಕಣ್ಣು. ನಮ್ಮೊಳಗೂ ಹಾಗೊಂದು ಕಣ್ಣಿದೆ, ಅದನ್ನ ಜಾಗೃತಿ ಮಾಡ್ಕೋ ಅಂತ ಶಿವ ಹೇಳ್ತಾನೆ. ಶಿವನ ತಲೆಯ ಮೇಲೆ ಚಂದ್ರ ಇದ್ದಾನೆ, ಜಟೆಯಲ್ಲಿ ಗಂಗೆ ಇದ್ದಾಳೆ. ಈ ಕತೆ ಕೇಳಿದ್ರೆ ಶಿವನ ಕರುಣೆ ಎಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ. ಚಂದ್ರ ದಕ್ಷನ 27 ಮಕ್ಕಳನ್ನ ಮದ್ವೆ ಆಗ್ತಾನೆ, ಆದ್ರೆ ರೋಹಿಣಿಯ ಮೇಲೆ ಮಾತ್ರ ಪ್ರೀತಿ ತೋರ್ತಾನೆ. ಇದರಿಂದ ದಕ್ಷ ನಿಧಾನವಾಗಿ ಕ್ಷಯ ಆಗ್ತಾ ಹೋಗು ಅಂತ ಶಾಪ ಕೊಡ್ತಾನೆ. ಚಂದ್ರ ಸಿಕ್ಕದಾಗ್ತಾ ಹೋಗ್ತಾನೆ. ಯಾರ ಬಳಿ ಸಹಾಯ ಕೇಳಿದ್ರೂ ಆಗಲ್ಲ. ಕೊನೆಗೆ ಶಿವನ ಮೊರೆ ಹೋಗ್ತಾನೆ. ಶಿವ ಅವನನ್ನ ತನ್ನ ಜಟೆಯಲ್ಲಿ ಅಡಗಿಸ್ಕೊಳ್ತಾನೆ. ಶಾಪ ಪೂರ್ತಿ ಆಗಲ್ಲ, ಹಾಗಾಗಿ ಚಂದ್ರ ಉಳ್ಕೋತಾನೆ. ಇದೇ ಕಾರಣದಿಂದ ಚಂದ್ರ ಕೃಷ್ಣ ಪಕ್ಷದಲ್ಲಿ ಕಮ್ಮಿ ಆಗ್ತಾನೆ, ಶುಕ್ಲ ಪಕ್ಷದಲ್ಲಿ ಬೆಳಿತಾನೆ. ಶಿವನ ತಲೆಯ ಮೇಲೆ ಚಂದ್ರ ಅಂದ್ರೆ ಸಮಯ ಶಿವನ ಅಧೀನದಲ್ಲಿದೆ ಅಂತ. ಗಂಗೆ. ಭಗೀರಥ ಕಠಿಣ ತಪಸ್ಸು ಮಾಡಿ ಗಂಗೆನ ಭೂಮಿಗೆ ತರ್ತಾನೆ. ಆದ್ರೆ ಸ್ವರ್ಗದಿಂದ ನೇರ ಬಿದ್ರೆ ಭೂಮಿ ಮುಳುಗ್ಬಿಡತ್ತೆ ಅನ್ನೋ ಕಾಳಜಿಯಿಂದ ಶಿವ ತನ್ನ ಜಟೆ ಬಿಚ್ಚಿ ಗಂಗೆಯನ್ನ ಸ್ವೀಕರಿಸ್ತಾನೆ. ಗಂಗೆ ಜಟೆಯೊಳಗೆ ಹರಿಯೋಕೆ ಶುರು ಆಗ್ತಾಳೆ. ಅಲ್ಲಿ ಶಕ್ತಿ ಕಮ್ಮಿ ಆಗ್ತದೆ. ಆಮೇಲೆ ನಿಧಾನವಾಗಿ ಭೂಮಿಗೆ ಇಳಿತಾಳೆ. ಶಿವ ಸಂಹಾರಕ ಮಾತ್ರ ಅಲ್ಲ, ರಕ್ಷಕ ಕೂಡ. ಇನ್ನು ಶಿವ ಯಾಕೆ ಭಸ್ಮ ಹಚ್ಕೊಳ್ತಾನೆ ಅಂದ್ರೆ, ಇವತ್ತು ಏನೇ ಇರ್ಲಿ ನಾಳೆ ಎಲ್ಲ ಭಸ್ಮ ಆಗ್ತದೆ, ಆದ್ರೆ ಆ ಭಸ್ಮದ ಹಿಂದೆ ಆತ್ಮ ಮಾತ್ರ ಶಾಶ್ವತ. ದೇಹ ನಶ್ವರ, ಅರಿವು ಅನಶ್ವರ. ಇದು ಶಿವ ನಮಗೆ ಕಲಿಸೋ ಪಾಠ. ಶಿವನ ಪ್ರತಿಯೊಂದು ಚಿಹ್ನೆ ಒಂದು ಪಾಠ ಹೇಳುತ್ತೆ. ವಾಸುಕಿ ಹೇಳ್ತಾನೆ, ನಿಜ ಭಕ್ತಿ ಇದ್ರೆ ದೇವರು ಕಾಪಾಡ್ತಾನೆ. ತ್ರಿಶೂಲ ಹೇಳುತ್ತೆ, ಸೃಷ್ಟಿ, ಪಾಲನೆ, ಸಂಹಾರ 3ರ ಮೇಲೂ ನಿಯಂತ್ರಣ ಇರಬೇಕು. ಡಮರು ಹೇಳುತ್ತೆ, ನಾದದಲ್ಲಿ ಸೃಷ್ಟಿ ಇದೆ. ಚಂದ್ರ ಹೇಳುತ್ತೆ, ತಪ್ಪು ಮಾಡಿದ್ರು ಶಿವನ ಮೊರೆ ಹೋದ್ರೆ ಮೋಕ್ಷ ಇದೆ. ಗಂಗೆ ಹೇಳ್ತಾಳೆ, ಶಕ್ತಿ ಎಷ್ಟೇ ಇದ್ರೂ ನಿಯಂತ್ರಣ ಬೇಕು. 3ನೇ ಕಣ್ಣು ಹೇಳುತ್ತೆ, ಒಳ ಅರಿವೇ ನಿಜವಾದ ಜ್ಞಾನ. ಭಸ್ಮ ಹೇಳುತ್ತೆ, ದೇಹ ನಶ್ವರ, ಆತ್ಮ ಶಾಶ್ವತ. ಶಿವ ಒಬ್ಬ ದೇವರು ಮಾತ್ರ ಅಲ್ಲ, ಶಿವನು ಒಬ್ಬ ತತ್ವ. ಅವನ ರೂಪ ನೋಡಿದ ಪ್ರತಿ ಸಲ, ಅದರ ಅರ್ಥ ತಿಳಿದ ಪ್ರತಿ ಸಲ ನಮ್ಮ ಭಕ್ತಿ ಇನ್ನೂ ಆಳ ಆಗತ್ತೆ. ಈ ಕಥೆಗೆ ನಿಮಗೆ ಹೊಸ ವಿಷಯ ಅನ್ಸಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಯಾರೆಲ್ಲ ಈ ವಿಚಾರವನ್ನು ತಿಳ್ಕೋಬೇಕು ಅಂತ ನಿಮಗೆ ಅನ್ಸುತ್ತೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಸಂಹಿತಾ ಸನಾತನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಕಮೆಂಟ್ ನಲ್ಲಿ ಶಿವನ ಯಾವ ಚಿಹ್ನೆ ಅತ್ಯಂತ ಅರ್ಥಪೂರ್ಣ ಅನ್ಸ್ತಿದೆ ಅಂತ ಕೂಡ ತಿಳಿಸಿ. ಹರ ಹರ ಮಹಾದೇವ್.